ಸಿಂಧೂರು ಬಗ್ಗೆ ಕಾಂಗ್ರೆಸ್ನಿಂದ ಸಾಕಷ್ಟು ಅಪಸ್ವರಗಳು ಬರ್ತಾ ಇದ್ದಾವೆ. ಇವತ್ತು ಶಾಸಕರು ಕೇವಲ 2 ಫ್ಲೈಟ್ಗಳನ್ನ ಬಿಟ್ಟಿದ್ದಾರೆ ಹೊರತು ಏನೂ ಇಲ್ಲ. ಅವ್ರ ಕಡೆ ಫ್ಲೈಟ್ ಹಾರಿಸಿದ್ದಾರೆ. ಇವರೇ ಗಡಿಯೊಳಗೆ ಸೈನಿಕರನ್ನ ಕರ್ಕೊಂಡಿದ್ದಾರೆ. ಪ್ಲಾನ್ ಇದು ಅಂತ ಉಗ್ರನ್ನು ದೇಶ ಯಾವತ್ತು ಸಂಕಷ್ಟದಲ್ಲಿರುತ್ತೆ ಮತ್ತು ಸಾಧನೆಯನ್ನು ಮಾಡುತ್ತೆ. ಈ ಎರಡೂ ಸಂದರ್ಭದಲ್ಲಿ ಕಾಂಗ್ರೆಸ್ ದೇಶದ ವಿರುದ್ಧ ಮಾತಾಡ್ತಾರೆ. ತಾವು ಅಧಿಕಾರದಲ್ಲಿದ್ದಾಗ ದೇಶದ ಸಲುವಾಗಿ, ದೇಶದ ರಕ್ಷಣೆ ಸಲುವಾಗಿ, ದೇಶದ ಗಡಿ ಪ್ರದೇಶವನ್ನು ಕಾಪಾಡೋದ್ರ ಸಲುವಾಗಿ, ನಮ್ಮ ಸೈನ್ಯವನ್ನು, ನಮ್ಮ ಡಿಫೆನ್ಸನ್ನು ಗಟ್ಟಿ ಮಾಡೋದ್ರ ಸಲುವಾಗಿ ಏನನ್ನೂ ಮಾಡಲಿಲ್ಲ. ಡಿಫೆನ್ಸಿಗೆ ಹೆಚ್ಚು ಹಣ ಕೊಟ್ಟಿಲ್ಲ. ಯಾವ ಯುದ್ಧ ವಿಮಾನಗಳನ್ನು, ಫೈಟರ್ ಜೆಟ್ಗಳನ್ನು HAL ಮಾಡುತ್ತೆ, BEL ಮಾಡುತ್ತೆ, BHEL ಮಾಡುತ್ತೆ. ಇವರಿಗೆ ಹಣಕಾಸಿನ ನೆರವನ್ನು ಕೂಡ ಕೊಡಲಿಲ್ಲ, ಕಡಿಮೆ ಮಾಡಿದರು. 2014ರಲ್ಲಿ ನಾನು ಡಿಫೆನ್ಸ್ ಕಮಿಟಿಯ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿದ್ದೆ 5 ವರ್ಷಗಳ ಕಾಲ, 2014ರಿಂದ 19ರ ತನಕ. ಡಿಫೆನ್ಸ್ ಕಮಿಟಿಯಲ್ಲಿ ಚರ್ಚೆ ಮಾಡುವಾಗ ನಮಗೆ ಭಯ ಆಗ್ತಾ ಇತ್ತು, ನಮ್ಮ ದೇಶದ ಡಿಫೆನ್ಸ್ ವ್ಯವಸ್ಥೆ ಈಗ ಇರೋಕ್ಕೆ ಸಾಧ್ಯನಾ, ಈ ರೀತಿ ಇದನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯನಾ, ಬೇರೆ ದೇಶಗಳು, ಅಕ್ಕಪಕ್ಕದ ದೇಶಗಳು ಕಾಲ್ಕೆರೆದು ಜಗಳಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ನಮ್ಮ ಸೈನ್ಯ ವ್ಯವಸ್ಥೆಯನ್ನು, ಅದಕ್ಕೆ ಬೇಕಾದಂಥ ವೆಪನ್ಸನ್ನು ಯಾಕೆ ಸ್ವಾವಲಂಬಿಯಾಗಿ ಮಾಡಿಕೊಂಡಿಲ್ಲ ಅನ್ನುವಂಥದ್ದು ಚರ್ಚೆ ಆಗ್ತಾ ಇತ್ತು. ಅವತ್ತೇ ಪ್ರಧಾನಿಯವರು ನಿರ್ಧಾರ ಮಾಡಿದರು, ಭಾರತದ ಸೈನ್ಯವನ್ನು ಸ್ವಾವಲಂಬಿ ಮಾಡಬೇಕು, ಆತ್ಮನಿರ್ಭರ ಮಾಡಬೇಕು, ಮೇಕ್ ಇನ್ ಇಂಡಿಯಾ ಮಾಡಬೇಕು, ಮೇಡ್ ಇನ್ ಇಂಡಿಯಾ ಮಾಡಬೇಕು. ಇವತ್ತು ಭಾರತದ ಸೈನ್ಯ ಸ್ವಾವಲಂಬಿ ಆಗಿದೆ, ಆತ್ಮನಿರ್ಭರ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ HALಗೆ ನಾವು ಫೈಟರ್ ಜೆಟ್ಗಳನ್ನು ಮತ್ತು ಡ್ರೋನ್ಗಳನ್ನು, ಬೇರೆ ಬೇರೆ ಇಕ್ವಿಪ್ಮೆಂಟ್ಸನ್ನು ಮಾಡೋಕ್ಕೆ ದುಡ್ಡು ಕೊಟ್ಟಿದ್ದೀವಿ. BEL ಮತ್ತು BHEL ಅನ್ನು ಸ್ವಾವಲಂಬಿ ಮಾಡುವ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದೆ. ಇದನ್ನು ಸಹಿಸ್ಕೊಳ್ಳೋಕ್ಕಾಗದೇ ಕಾಂಗ್ರೆಸ್ಸು ಇವತ್ತು ಅನವಶ್ಯಕವಾದಂಥ ಆರೋಪಗಳನ್ನು, ಉರಿಯ ಘಟನೆ ನಡೆದಾಗ ಅದರ ನಂತರ ನಾವು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಂಥ ಸಂದರ್ಭದಲ್ಲಿ ಕೂಡ ಪ್ರಶ್ನೆ ಮಾಡಿದರು.